ಮೀಡಿಯಾ ಇಲ್ಲ, ಸರ್ಪ್ರೈಸ್ ಆಗಿ ನಾವು ಸುಮ್ಮನೆ ಬಂದಿದ್ದೀವಿ. ಆದರೆ ನಮ್ಮ ಜನ ಅಲರ್ಟ್ ಇದ್ದರು. ರಾತ್ರಿನ ಅವರು 10:30ಯಿಂದ 1 ಗಂಟೆವರೆಗೆ ಚೆಕ್ ಮಾಡಿ 9 ಮೊಬೈಲ್ ಫೋನ್ ಮತ್ತು 11 ಸಿಮ್ ಕಾರ್ಡ್ ಎಲ್ಲ ಸೀಜ್ ಮಾಡಿದ್ದಾರೆ. ಸೊ ಎಲ್ಲ ಕಡೆ ನಾವು ಒಂದು ಡ್ರೈವ್, ಸ್ಪೆಷಲ್ ಡ್ರೈವ್ ಹಾಗೆ ಮಾಡ್ತಾ ಇದ್ವಿ. ಸೊ ಆ ಡ್ರೈವ್ ಪ್ರಕಾರ ಇವರು ಶೇಷಮೂರ್ತಿ ಅವ್ರ ನೇತೃತ್ವದಲ್ಲಿ ಇದು ಮಾಡಿದರೆ ಅವ್ರಿಗೆ 30,000 ಬಹುಮಾನ ಕೂಡ ಈ ತಂಡಕ್ಕೆ ನಾವು ಕೊಡ್ತಾ ಇದ್ದೀವಿ. ಮತ್ತು ನಾವು ಸರ್ಪ್ರೈಸ್ ಆಗಿ ಚೆಕ್ ಮಾಡೋಕ್ಕೆ ನಾವು ಬಂದಿದ್ದೀವಿ. ನಮಗೆ ಕೂಡ ಏನಾದರೂ ಮೊಬೈಲ್ ಸಿಗುತ್ತೆ. ನಮ್ಮ ದುರ್ದೈವ ಹೇಳಿ ಅಥವಾ ಏನು ಹೇಳಿ, ಸುದೈವ ಹೇಳಿ, ಯಾವುದು ಮೊಬೈಲ್ ನಮಗೆ ಸಿಕ್ಕಿಲ್ಲ. ನಾವು ಸುಮಾರು 2 ತಾಸಲ್ಲಿ ಚೆಕ್ ನಾವು ಮಾಡಿದ್ದೀವಿ. ಮತ್ತು ಬಹಳಷ್ಟು ಯಾರು ಕೈದಿಗಳು ಇದ್ದಾರೆ ಅವ್ರ ಜೊತೆಗೆ ಮಾತಾಡಿದ್ದೀವಿ. ಅವ್ರದ್ದು ಕೆಲವು ಅಹವಾಲುಗಳು ಇರ್ತದೆ, ಕೆಲವು ಸಮಸ್ಯೆಗಳು ಇರುತ್ತೆ, ಅದು ಕೂಡ ಸ್ಪಂದಿಸಿದ್ದೀವಿ. ಮತ್ತು ನಮ್ಮ ಸಿಬ್ಬಂದಿಗಳಿಗೆ ಕೂಡ ಸಮಸ್ಯೆಗಳು ಇರುತ್ತೆ, ಅವ್ರದ್ದು ಕೂಡ ಕೆಲವು ಹಿಂದಿದ್ದಾರೆ. ನಾವು ಏನಿದೆ ಅದು ಅವ್ರಿಗೆ ಅನುಷ್ಠಾನ ತರೋಕ್ಕೆ ಅದು ನಾನು ಪ್ರಯತ್ನ ಮಾಡ್ತೀನಿ. ಮತ್ತು ಇವರು ಇದೇ ರೀತಿ ನಮ್ಮ ಬಿಂದುಮಣಿ ಅವರಿದ್ದಾರೆ, ಸುಂದರರಾಜ್ ಅವರು ಇದ್ದಾರೆ, ಎಲ್ಲ ಲೋಕಲ್ ಆಫೀಸರ್ಸ್ ಇದ್ದಾರೆ. ಅವರು ಕೂಡ ಕಾಲಕ್ಕೆ ಇಲ್ಲಿ ಬಂದು ಭೇಟಿಯವರು ಮಾಡ್ತಾ ಇರ್ತಾರೆ. ಮತ್ತು ಮೊನ್ನೆ ಒಂದು ಗಾಂಜಾಯ್ದು ಸಿಕ್ಕಿತ್ತು. ಸೊ ಯಾವುದು ಕೇಸ್ ಆಗಿದ್ದರೆ ಅವರು ಒಂದು ಬಹಳ ಸಮಗ್ರವಾಗಿ ತನಿಖೆ ನಡೆಸಿ ಪೂರ್ತಿ ಜಾಲ ಏನಿದೆ ಅದು ಭೇದಿಸಿ ಮತ್ತು ನಾವು ಈ ರೀತಿ ಮಾಡಿದರೆ ಅದು ಜೈಲು ಹೊರಗಡೆ ಕೂಡ ಅಪರಾಧ ಆಗಲಿ ಅಥವಾ ಕಾನೂನು ಸುವ್ಯವಸ್ಥೆ ಸಂಬಂಧಪಟ್ಟ ವಿಷಯ ಆಗಲಿ ಅದು ಕಡಿಮೆ ಆಗುತ್ತೆ. ಮತ್ತು ಜೈಲು ಒಳಗಡೆ ಕೂಡ ನನ್ನ ಪ್ರಕಾರ ಅವರು ಸುಷ್ಟವಾಗಿಲ್ಲ ಕೆಲಸ ನಡೆದಿದೆ. ನಾನು ಅದು